ನಷ್ಟ ಹೊಂದಿದಂತಹ ವಿಚಾರಗಳನ್ನ ನೋಡ್ತವೆ. ಒಂದು ಬಿಸಿನೆಸ್ ನಲ್ಲಿ ಆಲೋಚನೆ ಮಾಡಿ ನಷ್ಟ ಹೊಂದಿದಂತ ವ್ಯಕ್ತಿಗಳನ್ನು ನೋಡ್ತವೆ. ಕುಟುಂಬದಲ್ಲಿ ಆಲೋಚನೆ ಮಾಡಿ ಕುಟುಂಬ ನಿಜವಾಗಲೂ ಸಮಸ್ಯೆಗೀಡಾದಂತಹ ಆಲೋಚನೆಯನ್ನ ನಾವು ನೋಡ್ತೇವೆ. ಕೆಲವು ಸಾರಿ ಒಳ್ಳೆಯದಾಗಬಹುದು, ಕೆಲವು ಸಾರಿ ಒಳ್ಳೆಯದು ಇಲ್ಲ ಅಂತ ಅಲ್ಲ ನನ್ನ ಉದ್ದೇಶ. ಆದ್ರೆ ನಮ್ಮ ಆಲೋಚನೆಗಳು ಯಾವಾಗಲೂ ಉತ್ತಮವಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳಬೇಕಾಗ್ತದೆ. ಇಲ್ಲಿ ದೇವರು ಹೇಳ್ತಾ ಇರುವಂತದ್ದು ಎರಡು ವಿಚಾರ. ಒಂದು, ನಿಮ್ಮ ಪರವಾಗಿ ನಾನು ಅಹಿತದ ಆಲೋಚನೆಯನ್ನ ಮಾಡೋದಿಲ್ಲ, ಹಿತದ ಆಲೋಚನೆಯನ್ನ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇರುವಂತದ್ದು. ಮನುಷ್ಯರಿಗೆ ಆಲೋಚನೆ, ಪ್ರತಿಯೊಬ್ಬ ಮನುಷ್ಯರಿಗೆ ಆಲೋಚನೆ ಇದೆ. ಇಲ್ಲಿ ಕರ್ತನಾದ ದೇವರ ವಿಚಾರದಲ್ಲಿ ದೇವರು ಅಹಿತದ ಆಲೋಚನೆಯ ಕುರಿತಾಗಿ ದೇವರು ಮಾತಾಡ್ತಾ ಇದ್ದಾರೆ. ಅಹಿತದ ಆಲೋಚನೆ